ನಮಸ್ತೆ ಕನ್ನಡದ ಜನತೆಗೆ, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ತುಂಬ ಪೇರೆಂಟ್ಸು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ಬಂದಾಗ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳೇನಂತಂದರೆ, ಸರ್ ನಮ್ಮ ಮಗನ್ನ IAS ಮಾಡಿಸ್ಬೇಕು, KS ಮಾಡಿಸ್ಬೇಕು, IPS ಮಾಡಿಸ್ಬೇಕು ಅಂತ ತುಂಬ ಜನ ನಂಗೆ ಕಾಲ್ ಮಾಡ್ತಾರೆ. ಮತ್ತು ಇವಾಗ ಪಾರ್ಕಲ್ಲಿ ವಾಕ್ ಮಾಡ್ತಾಯಿದ್ದೆ, ಹಂಗೆ ಒಂದು ಪೇರೆಂಟು ಕೇಳಿದ್ರು, ಸರ್ ಈ ಥರ ನಮ್ಮ ಮಗ ಎಸ್ ಎಲ್ ಸಿಲಿ 92% ತೆಗೆದಿದ್ದಾನೆ, ನಾನು ಅವನ್ನ IAS ಮಾಡಿಸ್ಬೇಕು ಅಂತ ಯಾವ ಕಾಲೇಜಿಗೆ ಸೇರಿಸಿದ್ರೆ ಅಥವಾ ಏನು ಮಾಡಿಸಿದ್ರೆ ಬೆಟರು, BA ಮಾಡಿಸಿದ್ರೆ ಬೇಗ IAS KS ಆಗ್ಬೋದು ಅಂತ ಹೇಳ್ತಿದ್ರು. ನಾನು ನೋಡಿ, ಜನ ಎಷ್ಟು ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ ಅವ್ರ ಕ್ಯಾಲ್ಕುಲೇಷನ್ ಏನಂದರೆ PUC 2 ವರ್ಷ ಮತ್ತು BA 3 ವರ್ಷ ಓದಿದ್ರೆ 5 ವರ್ಷ ಬೇಗ ಮುಗಿದ್ಬಿಡುತ್ತೆ, ಬೇಗ ಅಟೆಂಪ್ಟ್ನ ತಗೋಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಹೇಳಿದರು. ಬಟ್ ಅದು ರಾಂಗ್ ಪರ್ಸೆಪ್ಷನ್ ನನ್ನ ಪ್ರಕಾರ. ಯಾಕೆ ಅಂತಂದರೆ IAS KS ಅಥವಾ IPS ಅಥವಾ UPSC ಎಕ್ಸಾಮ್, ಈಗ ಜನರಲಾಗಿ ಅವರು IPS IAS ಅಂತ ಹೇಳ್ತಾರೆ. ನಮ್ಮ ಈ ಕಾಂಪಿಟೇಟಿವ್ ಟರ್ಮಲ್ಲಿ ಹೇಳಿದ್ರೆ UPSC ಎಕ್ಸಾಮ್ಸ್ನ ನೀವು ಬರೀಬೇಕು ಅಂದರೆ ಡಿಗ್ರಿ ಆಗಿರಬೇಕು. ಸರಿ, ಅದೇನೇ ಡಿಗ್ರಿ ಆಗಿರ್ಬೋದು. ಆದರೆ ನೀವು BA ಮಾಡಿದವರು ಬರಿಬೋದು, BE ಮಾಡಿದವರು ಬರಿಬೋದು, MBA ಮಾಡಿದವರು ಬರಿಬೋದು, MBBS ಮಾಡಿದವರು ಬರಿಬೋದು. ಆದರೆ ನಾವು ಇತ್ತೀಚಿನ ವರ್ಷಗಳ ಒಂದು ಡಾಟಾ, UPSC ಡಾಟಾ ನೋಡಿದ್ರೆ 2011ರಿಂದ 2025ರವರೆಗೆ ಡಾಟಾ ನೋಡಿದ್ರೆ, ಈ ಯಾರು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರು ಅಂದರೆ BE ಆಗಿರ್ಬೋದು, MBBS ಆಗಿರ್ಬೋದು, BSc ಆಗಿರ್ಬೋದು, ಅದರಲ್ಲಿ ಮೆಜಾರಿಟಿ ಆಫ್ ದಿ ಯಾರು ಅಂತಂದರೆ MBBS ಮತ್ತು BE ಮಾಡಿದವರು, ಅದು IIT IIM ಮಾಡಿದವರು ಮತ್ತು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವರು ತುಂಬ ಜನ UPSC ಕ್ಲಿಯರ್ ಮಾಡ್ತಾಯಿದ್ದಾರೆ. ಇನ್ನು BScನವರು ತುಂಬ ಕಡಿಮೆ ಮತ್ತು BAನವರು ಇನ್ನೂ ತುಂಬ ಕಡಿಮೆ ಇದ್ದಾರೆ. ಅದು BA ಮಾಡಿದವರು ಯಾರು, ಎಲ್ಲಿ BA ಮಾಡಿದವರು ಅಂದರೆ ಈ JNU, ಡೆಲ್ಲಿ ಯೂನಿವರ್ಸಿಟಿ, ದೊಡ್ಡ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ BA ಮಾಡಿದವರು ಅಥವಾ ಲಾ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಮಾಡಿದವರು ಅಂಥವ್ರು ಮಾತ್ರ ಅದರ್ಸ್ ಡಿಗ್ರಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಂದರೆ UPSC ಎಕ್ಸಾಮ್ನ ಕ್ಲಿಯರ್ ಮಾಡ್ತಾಯಿದ್ದಾರೆ. ಆದರೆ ತುಂಬ ಪೇರೆಂಟ್ಸ್ ಏನು ಅಂದ್ಕೊಂಡ್ಬಿಡ್ತಾರೆ, ಇಲ್ಲೆಲ್ಲ ಯಾವುದೋ ಒಂದು BA ಕಾಲೇಜಿಗೆ ಹೋಗಿ ಕಳಿಸ್ಬಿಟ್ಟು ಅಲ್ಲಿ ನಮ್ಮ ಮಗ BA ಮಾಡಿ UPSC ಮಾಡ್ತಾನೆ ಅಂತ. ತುಂಬ ಸ್ಟೂಡೆಂಟ್ಸ್ಗಳು ನಾನು ನಮ್ಮ ಜೂನಿಯರ್ಸ್ಗಳನ್ನ ನೋಡಿದ್ದೀನಿ, BA ತೊಗೊಂಡು UPSC ಮಾಡ್ತೀನಿ ಅಂತ ಟ್ಯಾಲೆಂಟ್ ಹಿಡಿದವರು. PUCಲಿ 80-90 ತೆಗೆದವರು BA ಮಾಡಿ UPSC ಹೋಗಲಿ, ಇವತ್ತು ಸಣ್ಣ FDSD ಎಕ್ಸಾಮ್ ಪಾಸ್ ಮಾಡೋದು ಕಷ್ಟ ಆಗುತ್ತೆ, ಆ ಥರ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಇದೆಲ್ಲ ಏನಾಗುತ್ತೆ, ಪೇರೆಂಟ್ಸು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಥವಾ ಯಾರು UPSC KPSC ಮಾಡ್ತೀನಿ ಅನ್ನೋರು ಫಸ್ಟು ನಾಲೆಡ್ಜ್ ಗೇನ್ ಆಗಬೇಕು, ನಿಮ್ಮ ಬೇಸಿಕ್ ಫೌಂಡೇಶನ್ಸು ಚೆನ್ನಾಗಿರಬೇಕು. ಈಗ SLCಲಿ ನೀವೇನಾದರೂ SLC ಮಕ್ಕಳಿದ್ದಾರೆ ಅಂತಂದರೆ, ಅವ್ರು SLC ಮಕ್ಕಳು ಫಸ್ಟು ಅವ್ರ ಬೇಸಿಕ್ ಫೌಂಡೇಶನ್ನು ಸ್ಟ್ರಾಂಗ್ ಆಗಬೇಕು. ಯಾಕೆಂದರೆ ಅದಕ್ಕೆ ಸೈನ್ಸ್ ಒಂದು PCMB PCMCS ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಓದಿದ್ರೆ ಬೇಸಿಕ್ ಸೈನ್ಸ್ ಅಂತ ಕೇಳ್ತಾರೆ. ಬೇಸಿಕ್ ಸೈನ್ಸ್ನ ಓದಿದ್ರೆ ಒಳ್ಳೆಯದು, ಅದು BSc ಓದಿದ್ರೆ ಒಳ್ಳೆಯದು ನನ್ನ ಪ್ರಕಾರ. ಯಾಕೆಂತಂದರೆ ಅಲ್ಲಿ ನಿಮಗೆ ಅನಲಿಟಿಕಲ್ ಸ್ಕಿಲ್ಲು, ವಿಶ್ಲೇಷಣಾತ್ಮಕ ಸ್ಕಿಲ್ ಬರಬೇಕು. ಮತ್ತು ಯಾವ್ದಾರ ಒಂದು ವಿಚಾರ ಕೊಟ್ಟರೆ ಅದನ್ನು ಅನಾಲಿಸಿಸ್ ಮಾಡೋಕ್ಕೆ ಬರಬೇಕು. ಮತ್ತು ಯಾವ್ದಾರ ಒಂದು ವಿಷಯ ಕೊಟ್ಟಿರೋದ್ರ ಬಗ್ಗೆ ಸಂಪೂರ್ಣವಾಗಿ ಬರೆಯೋಕ್ಕೆ ಗೊತ್ತಿರಬೇಕು. ಮತ್ತು ಯಾವ್ದಾರ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಪ್ರೋ ಆ್ಯಂಡ್ ಕಾನ್ಸ್ ಬಗ್ಗೆ ಮಾತಾಡೋದು ಗೊತ್ತಿರಬೇಕು. ಈ ರೀತಿ ಏನು ಮಾಡಬೇಕು, ಅವರ ಸ್ಕಿಲ್ ಡೆವಲಪ್ ಆಗಬೇಕು ಅಂದರೆ ಅವ್ರನ್ನ ಸೈನ್ಸು, ಮ್ಯಾಥಮೆಟಿಕ್ಸು ಇರೋ ಸಬ್ಜೆಕ್ಟ್ಸ್ಗಳನ್ನ ಕೊಡಿಸಿದ್ರೆ ತುಂಬ ಎಲ್ಪ್ ಆಗುತ್ತೆ ಅವರ ಮುಂದಿನ ಕೆರಿಯರ್ಗೆ, ಅಂದರೆ UPSC ಆಗಿರ್ಬೋದು ಅದು. ಮತ್ತು ಇನ್ನು PUC ಮುಗಿದಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ, ಅದು ಎಸ್ಪೆಷಲಿ SLCದವರು PCMB ತೊಗೊಂಡ್ರೆ ಬೆಟರ್. ಅಕಸ್ಮಾತ್ ಇಂಜಿನಿಯರಿಂಗ್ ಮಾಡ್ತೀನಿ ಅಥವಾ ಮೆಡಿಕಲ್ ಮಾಡ್ತೀನಿ ಅಂದರೆ ಬೆಟರ್, ಅದು ನೀವು ಅದಕ್ಕೆ ಹೋಗಿ. ಆಮೇಲೆ ಬೇಕಾದ್ರೆ ನೀವು ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಮಾಡ್ತಲೇ ನೀವು ಪ್ರಿಪ್ರೇಷನ್ನ ಮಾಡ್ಬೋದು SLC ಆಮೇಲೆ. ಮತ್ತು ಇದ್ರ ಜೊತೆಗೆ ಪೇರೆಂಟ್ಸ್ ಏನು ಮಾಡಬೇಕು, ಪ್ರತಿನಿತ್ಯ ಅವರಿಗೆ ನ್ಯೂಸ್ ಪೇಪರ್ ರೀಡಿಂಗು ಗೊತ್ತಿರಬೇಕು. ಯಾಕೆಂದರೆ ಅವರೆಲ್ಲ ನ್ಯೂಸ್ ಪೇಪರ್ ರೀಡಿಂಗ್ ಓದೋ ಅಭ್ಯಾಸನೇ ಬೆಳೆಸಿರಲ್ಲ. ಕಾರಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಬರೋದು ಏನಂತ ಹೇಳ್ತಾರೆ, ನಮ್ಮ ನ್ಯೂಸ್ ಪೇಪರ್ ಇದೆ ಅಂದರೆ ಡೈಲಿ ನಡೆಯೋ ನ್ಯೂಸ್ ಆಧಾರದ ಮೇಲೇ ಪ್ರಶ್ನೆಗಳು ಬರೋದು. ಪ್ರಿಲಿಮ್ಸ್ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು. ಮತ್ತು ಇಂಟರ್ನಲ್ಲೂ ಪ್ರಶ್ನೆಗಳು ಕೇಳೋದವರು ಪ್ರಚಲಿತ ಘಟನೆಗಳನ್ನ ಆಧರಿಸಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಹಾಗಾಗಿ ಅವರಿಗೆ ಬೇಸಿಕ್ಕು ಫಸ್ಟು ನ್ಯೂಸ್ ಪೇಪರ್ ಓದೋದು ಕಲಿಸ್ಬೇಕು. ಮತ್ತು ಅನಲಿಟಿಕಲ್ ಸ್ಕಿಲ್ನ ಬರೆಯೋದನ್ನ ಕಲಿಸ್ಬೇಕು. ಮತ್ತು ವಿಶ್ಲೇಷಣೆ ಮಾಡೋದು ಕಲಿಸ್ಬೇಕು. ಮತ್ತು ಸೈಂಟಿಫಿಕ್ ಟೆಂಪರ್ನ ಕಲಿಸ್ಬೇಕು. ಅಂದರೆ ಯಾವ್ದಾರು ಒಂದು ವಿಚಾರನ ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋ ಒಂದು ನಾಲೆಡ್ಜ್ ಅವರಲ್ಲಿ ಬರಬೇಕು. ಗೊತ್ತಾಗ್ತಿದೆಯಾ? ಸುಮ್ಮನೆ ವಾಟ್ಸಪ್ ಯೂನಿವರ್ಸಿಟಿಗಳು ನೋಡಿ ನಂಬ್ಕೊಳೋ ಥರ ಇರಬಾರ್ದು. ಯಾವ್ದಾರು ಒಂದು ವಿಚಾರನ ಕೊಟ್ಟಾಗ ಪಾಸಿಟಿವ್ ನೆಗೆಟಿವ್ ಮಾತಾಡಬೇಕು. ಜಡ್ಜ್ಮೆಂಟ್ ಬರೋ ಥರ ಅವರ ಸ್ಕಿಲ್ಸ್ಗಳು ಡೆವಲಪ್ ಆಗಬೇಕು ಒಂದು. ಇನ್ನು ಸೆಕೆಂಡ್ PUC ಆದಂಥ ವಿದ್ಯಾರ್ಥಿಗಳಿಗೆ ಬೇಜಾನ್ ಆಪರ್ಚುನಿಟೀಸ್ ಇರುತ್ತೆ. ಅವರು ಅಕಸ್ಮಾತ್ ಅವರು BA BCom ಅದು ಅದನ್ನೇ ಮಾಡ್ತೀನಿ ಅಂತಂದರೆ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಮಾಡಿರಿ. ನನ್ನ ಪ್ರಕಾರ JNU,
ಅಥವಾ ಕ್ರೈಸ್ಟ್ ಯೂನಿವರ್ಸಿಟಿಗಳು ಅಥವಾ ಡೆಲ್ಲಿ ಯೂನಿವರ್ಸಿಟಿ ಅಥವಾ ಕುವೆಂಪು ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಮಾಡಿದಾಗ ಏನಾಗುತ್ತೆ, ಅಲ್ಲಿನ ಪಾಠ ಮಾಡೋ ಲೆಕ್ಚರ್ ಆಗಿರ್ಬೋದು, ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿ ಸಿಗೋ ನಿಮಗೆ ಫೆಸಿಲಿಟೀಸ್ ಆಗಿರ್ಬೋದು, ಆ ಎಲ್ಲ ಇದರಿಂದ ಏನಾಗುತ್ತೆ, ನಿಮ್ಮ ನಾಲೆಡ್ಜ್ ಗೇನ್ ಆಗುತ್ತೆ. ಬರೀ UPSC ಅಂತಂದರೆ ಬರೀ ನೀವು ಪುಸ್ತಕ ಓದಿ ಎಕ್ಸಾಮ್ ಪಾಸ್ ಆಗೋದಲ್ಲ, ನಿಮ್ಮ ಪ್ರೀವಿಯಸ್ ನಾಲೆಡ್ಜು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ಒಬ್ಬ IIM ಓದೋ ಹುಡುಗ ಅಥವಾ IIT ಓದೋ ಹುಡುಗಂಗೂ ಇಂಜಿನಿಯರಿಂಗ್ ಮಾಡಿದ ಹುಡುಗಂಗೂ ಅದೇ ನಾರ್ಮಲ್ ಯಾವುದೋ ಇಲ್ಲಿ ನಮ್ಮ ತಿಪ್ಟೂರು, ತುಮಕೂರು, ಬೆಂಗಳೂರಲ್ಲಿ ಮಾಡಿದಂಥ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದಂಥ BE ಪಾಸಾದಂಥ ಹುಡುಗನಿಗೂ ತುಂಬ ವ್ಯತ್ಯಾಸ, ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನಾಲೆಡ್ಜಲ್ಲಿ ಆಗಿರ್ಬೋದು, ಎಕ್ಸ್ಪೋಜರಲ್ಲಿ ಆಗಿರ್ಬೋದು. ಏಕೆಂದರೆ ದೊಡ್ಡ ಕಾಲೇಜುಗಳಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ, ಮತ್ತು ಅಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳ ಥರ ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ, ಡಿಸ್ಕಷನ್ಗಳು ನಡೀತಾ ಇರುತ್ತೆ, ಮತ್ತು ನಿಮಗೆ ನಿಮ್ಮ ಟ್ಯಾಲೆಂಟ್ನ ಇದೇನು ಪ್ರದರ್ಶನ ಮಾಡೋಕ್ಕೆ ತುಂಬ ಅವಕಾಶಗಳಿರುತ್ತೆ. ಆದರೆ ಈ ಸಣ್ಣ ಕಾಲೇಜುಗಳಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ, ಕುಣಿಗಲ್ಲು ಈ ಥರ ಸಣ್ಣ ಡಿಗ್ರಿ ಕಾಲೇಜಲ್ಲಿ ಮಾಡಿದ್ರೆ ಎಕ್ಸ್ಪೋಜರ್ ಕಮ್ಮಿ. ಹಂಗೆ ಅಂದ್ಬಿಟ್ಟು ಅಲ್ಲಿ ಮಾಡಿದ್ರೆ ಯಾರೂ ಸಕ್ಸಸ್ ಆಗಿಲ್ಲ ಅಂತ, ಬಟ್ ರೇಷಿಯೋ ಕಡಿಮೆ. ನೋಡಿ ಬೇಕಾದ್ರೆ ನೀವು ಯಾರೋ ಒಬ್ಬರು, ನಾವು ಏನಂತೀವಿ, ಯಾವುದಾದ್ರೂ ಒಬ್ಬ ಕುರಿಕಾಯಿ ಹುಡುಗ UPSC ಪಾಸ್ ಆದ ಅದನ್ನೇ ನಾವು ವೈಭವೀಕರಿಸಿ ಹೇಳ್ತೀವಿ. ಆದರೆ ಪರ್ಸೆಂಟೇಜ್ ತೊಗೊಂಡಾಗ 100 ಜನದಲ್ಲಿ ಒಬ್ಬರೋ ಇಬ್ಬರು ಆ ಥರ ಇರ್ತಾರೆ ಹೊರತು, ಇನ್ನು 98 ಜನ ಯಾವುದೋ ಒಳ್ಳೊಳ್ಳೆ ಯೂನಿವರ್ಸಿಟಿಗಳಲ್ಲಿ ಓದಿ ಕೋಚಿಂಗ್ ತೊಗೊಂಡು ಒಳ್ಳೆ ಮಾರ್ಗದರ್ಶನ ಇಟ್ಕೊಂಡವರೇ ಪಾಸಾಗಿರ್ತಾರೆ ಹೊರತು, ಒಬ್ಬರೋ ಇಬ್ಬರು ಸ್ವಂತ ಟ್ಯಾಲೆಂಟಿಂದ ಪಾಸಾಗಿರ್ತಾರೆ. ಹಾಗಾಗಿ ನೀವು ಅದನ್ನು ನಂಬ್ಕೊಂಡು ನೀವು ನಾನು ಕೋಚಿಂಗ್ ಇಲ್ದಂಗೆ ಅಥವಾ ನಾನು ಇಲ್ಲೇ BA ಮಾಡಿಬಿಟ್ಟು ನಾನು UPSC ಕ್ಲಿಯರ್ ಮಾಡ್ತೀನಿ ಅನ್ನೋದು ಸುಳ್ಳು. ಮತ್ತು ಏನಾಗುತ್ತೆ, ಈಗ ನೀವು ಇಂಜಿನಿಯರಿಂಗು, ಮೆಡಿಕಲ್ಲು ಅಥವಾ ಸೈನ್ಸು ಅಥವಾ ಏನಾದರೂ ಸ್ಕಿಲ್ ಬೇಸ್ಡ್ ನೀವು ಏನಾದರೂ ಡಿಗ್ರಿಗಳು ಮಾಡಿದರೆ ನಿಮಗೆ ಬ್ಯಾಕಪ್ ಪ್ಲ್ಯಾನ್ ಇರುತ್ತೆ. ಈಗ ಅಕಸ್ಮಾತ್ ಯಾವ್ದಾರು ಒಬ್ಬ ಹುಡುಗ BE ಮಾಡಿದ್ದಾನೆ ಅಂದ್ಕೊಳ್ಳಿ, ಅವನು UPSC ಬರೆದು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಂದ್ಕೊಳ್ಳಿ, ಅಟ್ಲೀಸ್ಟ್ ಅವ್ನು ಕಲ್ತಿರೋ ನಾಲೆಡ್ಜ್ ಮೇಲೆ ಅವ್ನು ಯಾವ್ದಾದ್ರು ಕಂಪ್ನಿ ಕೆಲಸಕ್ಕೆ ಹೋಗ್ಬೋದು. ಅಥವಾ MBBS ಮಾಡಿದರೆ ಅಂದ್ಕೊಳ್ಳಿ, MBBS ಮಾಡಿದ್ರೆ ನಿಮಗೊಂದು ಆಪ್ಷನ್ ಇದ್ದೇ ಇರುತ್ತೆ. ಅಗ್ರಿಕಲ್ಚರ್ ಮಾಡಿದರೆ ಆಪ್ಷನ್ಸ್ ಇರುತ್ತೆ, ಅಥವಾ ಇನ್ನೊಂದು ಯಾವುದೋ MBA ಮಾಡಿದರೆ ಆಪ್ಷನ್ಸ್ ಇರುತ್ತೆ. ಅದೇ ನೀವು BA ಮಾಡಿದ್ರೆ ಒಂದು ಟೀಚರ್ ಆಗಬೇಕಾಗುತ್ತೆ, ಇಲ್ಲ ಪ್ರೊಫೆಸರ್ ಆಗಬೇಕಾಗುತ್ತೆ, ಅದು ಬಿಟ್ಟಿನ ಬೇರೆ ಏನಾದರೂ ಕೆಲಸ ಮಾಡಬೇಕಾಗುತ್ತೆ. ಗೊತ್ತಾಯ್ತು? ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ವಿದ್ಯಾರ್ಥಿನ ನೀವು SLC ಅಥವಾ PUC ಓದ್ತಿರೋ ವಿದ್ಯಾರ್ಥಿಗಳು ನಿಮಗೇನಾದರೂ UPSCನೇ ಮಾಡಬೇಕು ಅಂತಿದ್ದರೆ ನೀವು ಸೈನ್ಸ್ ತೊಗೊಳ್ಳಿ. ಅದು ಸೈನ್ಸ್ ಮೇಲೆ ಇಂಜಿನಿಯರಿಂಗ್, ಮೆಡಿಕಲ್, MBA ಯಾವುದಾದ್ರೂ ಮಾಡಿ, ಬಟ್ ಒಳ್ಳೊಳ್ಳೆ ಯೂನಿವರ್ಸಿಟಿಗಳಲ್ಲಿ, ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಮಾಡಿ. ಈ ಒಳ್ಳೊಳ್ಳೆ ಕಾಲೇಜಲ್ಲಿ ಮಾಡೋದ್ರಿಂದ ನಿಮಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗೋದ್ರಿಂದ ನಿಮಗೆ ಅದು ಅಲ್ಲಿನ ಒಂದು ಬೆಳವಣಿಗೆಗಳು, ಅಲ್ಲಿನ ನಿಮ್ಮ ಕಲ್ತಿರುವ ಸ್ಕಿಲ್ಸು, ಪ್ರೀವಿಯಸ್ ನಾಲೆಡ್ಜ್ ಅಂತಾರೆ, ಆ ಪ್ರೀವಿಯಸ್ ನಾಲೆಡ್ಜು ಮುಂದೆ ನಿಮಗೆ UPSCನಲ್ಲಿ ಮೇನ್ಸಲ್ಲಿ ಹೆಲ್ಪ್ ಆಗ್ಬೋದು, ಇಂಟರ್ವ್ಯೂನಲ್ಲಿ ಹೆಲ್ಪ್ ಆಗ್ಬೋದು, ಮತ್ತು ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗ್ಬೋದು. ಇದು ಬೇಸಿಕ್ಸ್. ಮತ್ತು ಇದ್ರ ಜೊತೆಗೆ ನೀವು ಪ್ರತಿನಿತ್ಯ ನೀವೇನು NCERT, DSCERT ಓದಿದ್ದೀರ ಹೈಸ್ಕೂಲ್ಗಳಲ್ಲಿ, PUCಗಳಲ್ಲಿ, ಅದನ್ನು ಟಚ್ ಇಟ್ಕೊಂಡು ಅವನ್ನ ಬೇಸಿಕ್ಸ್ ಕಾನ್ಸೆಪ್ಟ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂದರೆ ಓಕೆ ನೋಡಿ, ಹೆಂಗೆ ಅಂತಂದರೆ, ಈಗ ನ್ಯೂಟನ್ಸ್ ಲಾ ಆಫ್ ಮೋಷನ್ಸ್ ಅಂತ ಬಂದರೆ, ನ್ಯೂಟನ್ನ 3 ನಿಯಮಗಳನ್ನ ತಿಳ್ಕೋಬೇಕು. ಆ 3 ನಿಯಮಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಹೇಗೆ ಅಪ್ಲೈ ಆಗ್ತಾಯಿದೆ, ಮತ್ತು ಅದರ ಮುಂದುವರೆದ ಟೆಕ್ನಾಲಜಿ ಏನು ಬರ್ತಾ ಇದೆ ಗೊತ್ತಾಗ್ತಿದೆ. ಈಗ ನಾವು ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ನಾವೇನು ಮಾಡ್ತೀವಿ, SLCಲಿ ರಾಕೆಟ್ ಬಗ್ಗೆ ಓದ್ತೀವಿ. ರಾಕೆಟಲ್ಲಿ ಪ್ರೊಪೆಲೆಟ್ಸ್ ಅಂತ ಇರುತ್ತೆ, ಎಕ್ಸಾಕ್ಷನ್ ಇರುತ್ತೆ, ಎಸ್ಕೇಪ್ ವೆಲಾಸಿಟಿ ಅಂತ ಇರುತ್ತೆ. ಇದ್ರ ಬಗ್ಗೆ ಓದಿರ್ತೀವಿ SLCನಲ್ಲಿ. ಅದೇ ನಾವು ಅದನ್ನು ಇಂಜಿನಿಯರಿಂಗಲ್ಲಿ ರಾಕೆಟ್ ಟೆಕ್ನಾಲಜಿ ಹೆಂಗೆ, ಪ್ರೊಪೆಲೆಂಟ್ಸ್ ಬಗ್ಗೆ ಇನ್ನೂ ಡೆಪ್ತಾಗಿ ಓದ್ತೀವಿ. ಹಿಂಗೆ ನೀವು ಓದಿದಂಥ ಎಲ್ಲ PUCಲಿ ಓದಿದಂಥ ಎಲ್ಲ ನಾಲೆಡ್ಜ್ ಆಗಿರ್ಬೋದು, ಅದು ಯಾವುದೇ ಸಬ್ಜೆಕ್ಟ್ ಇರಲಿ, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು, ಸೈನ್ಸು, ಮ್ಯಾಥಮೆಟಿಕ್ಸು, ಯಾವುದೇ ಇರಲಿ, ಎಲ್ಲ ಸಬ್ಜೆಕ್ಟ್ಸು ಸಹ ಏನಾಗುತ್ತೆ ನಿಮಗೆ ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ತುಂಬ ಹೆಲ್ಪಿಗೆ ಬರುತ್ತೆ. ಅದಕ್ಕೆ ಹೇಳ್ತಿರೋದು, ಬೇಸಿಕ್ ಫೌಂಡೇಶನ್ ಯಾರಿಗೆ ಸ್ಟ್ರಾಂಗ್ ಇರುತ್ತೆ ಅವರು ತುಂಬ ಚೆನ್ನಾಗಿರ್ತಾರೆ. ನೋಡಿ, ಯಾಕೆ ನಾನು ಹಳ್ಳಿಯಲ್ಲಿ ಓದಿರೋ ಟೀಚರ್ಸ್ಗಳು ಚೆನ್ನಾಗಿರ್ತಾರೆ, ಅಲ್ಲಿ ಸೆಲೆಕ್ಟ್ ಆಗಿರೋ ಟೀಚರ್ಸ್ಗಳು ಗೌರ್ಮೆಂಟು ಎಕ್ಸಾಮ್ ಬರೆದು ಅಥವಾ PU ಕಾಲೇಜ್ ಲೆಕ್ಚರು, ಡಿಗ್ರಿ ಲೆಕ್ಚರು ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿ ಬಂದಿರೋದು. ಬಟ್ ಅಲ್ಲಿ ಬೆಳೆದಂಥ ಹುಡುಗರಿಗೆ ಬೇಸಿಕ್ಸ್ ಕಾನ್ಸೆಪ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಇವನ್ ಎಕ್ಸಾಂಪಲ್ ನಾನೇ ತಗೊಂಡ್ರು, ನಮಗೆ ಬಯಾಟ್ ಮಾಡಿಸೋರು ಹಿಂಗೆ ಅಂದರೆ, ಯಾವುದಾದ್ರೂ ಥಿಯರಮ್ಗಳಾಗಿರ್ಬೋದು, ಪೈಥಾಗರಸ್ ಥಿಯರಮ್ ನೋಡಿ, ಎಕ್ಸಾಂಪಲ್ ಸಣ್ಣ ಪೈಥಾಗರಸ್ ಥಿಯರಮ್ನ ನಾವು ಬಯಾಟ್ ಮಾಡಿ ಹೈಪೋಟೆನಸ್ = ಸ್ಕ್ವೇರ್ ಆಫ್ ದಿ 2 ಸೈಡ್ಸ್ ಅಂತ ನಾವು ಬಯಾಟ್ ಮಾಡ್ತಾಯಿದ್ವಿ, ಅಥವಾ ಅದನ್ನು ವರ್ಗಕ್ಕೆ ಸಮಾನವಾಗಿದೆ ಅಂತ ಬಯಾಟ್ ಮಾಡ್ತಾಯಿದ್ವಿ. ಆದರೆ ಅದನ್ನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿಲ್ಲ. ಆ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗಿದ್ದರೆ ನಮಗೆ ಅದೇ ಒಂದು ಪೈಥಾಗರಸ್ ಥಿಯರಮ್ ಎಲ್ಲಿ ಹೆಲ್ಪ್ ಆಗ್ತಿತ್ತು ಅಂತಂದರೆ, ಈ ಒಂದು ನಾವು ಡಿಸ್ಟೆನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಅದಕ್ಕೆ ಹೇಳೋದು, ಬೇಸಿಕ್ ಫೌಂಡೇಶನ್ನು ನಮ್ಮದು ತುಂಬ ಚೆನ್ನಾಗಿರ್ಬೇಕು. ಅದಕ್ಕೆ ಬೇಸಿಕ್ ಫೌಂಡೇಶನ್ ಚೆನ್ನಾಗಿರೋದು ಒಳ್ಳೊಳ್ಳೆ ಕಾಲೇಜಲ್ಲಿ ಓದಿ, ಒಳ್ಳೆ ಪರ್ಸೆಂಟೇಜ್ ಇದ್ದವರು ಒಳ್ಳೆ ಕಾಲೇಜಲ್ಲಿ ಓದಿ. ಅಕಸ್ಮಾತ್ ನಮಗೆ ಆ ಥರ ಫೆಸಿಲಿಟೀಸ್ ಇಲ್ಲ, ಓದೋಕ್ಕಾಗ್ತಿಲ್ಲ ಅಂದರೆ ಇರೋ ಕಾಲೇಜಲ್ಲೇ ಬೆಸ್ಟ್ ಕಾಲೇಜನ್ನ ಚೂಸ್ ಮಾಡಿಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನೀವೇನಾದರೂ UPSC ಅಥವಾ ನಿಮ್ಮ ಲೈಫನ್ನ ಇದು ಮಾಡ್ಕೋಬೇಕು ಅಂತಿದ್ರೆ, ಯಾರಾದರೂ ಕಾಲೇಜ್ ಬಿಟ್ಟು ನಾನು ಬರೀ PUC ಆಗಿದೆ, ಡಿಗ್ರಿನ ಎಕ್ಸ್ಟರ್ನಲ್ ಕತ್ಕೊಂಡು ನಾನು ಮಾಡ್ತೀನಿ ಅಂದರೆ ಅದು ನನ್ನ ಪ್ರಕಾರ ಸಜೆಸ್ಟ್ ಮಾಡಲ್ಲ ನಾನು. ಯಾಕೆಂತಂದರೆ ನಿಮಗೆ ಎಕ್ಸ್ಪೋಜರ್ ಸಿಗೋಲ್ಲ. ಬರೀ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದು ಆ ಥರ ಮಾಡಿ ಲೈಫ್ನ ಹಾಳು ಮಾಡ್ಕೊಂಡವರು ತುಂಬ ಜನ ಇದ್ದಾರೆ. ಯಾಕೆಂದರೆ ಇಂಟಿಗ್ರೇಟೆಡ್ IAS ಕೋಚಿಂಗು, ಇಂಟಿಗ್ರೇಟೆಡ್ ಅಂತ ಎಲ್ಲ ಮಾಡ್ತಾಯಿದ್ದಾರೆ. ಅದು
ಎಷ್ಟು ವರ್ತಿದೆಯೋ ಗೊತ್ತಿಲ್ಲ, ಅವ್ರು ಯಾವ ರೀತಿ ಪಾಠ ಮಾಡ್ತಿದ್ದಾರೋ ಗೊತ್ತಿಲ್ಲ, ಅವ್ರ ನಾಲೆಡ್ಜ್ ಎಷ್ಟು ಇಂಪ್ರೂವ್ ಆಗ್ತಿದೆಯೋ ಗೊತ್ತಿಲ್ಲ. ಹಾಗಾಗಿ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡು ಅಲ್ಲಿ ಎಕ್ಸ್ಪೋಜರ್ನ ಅರ್ಥ ಮಾಡಿಕೊಂಡು ಅಲ್ಲಿನ ಒಂದು ಫೆಸಿಲಿಟೀಸ್ನ ಉಪಯೋಗಿಸ್ಕೊಂಡು ಒಳ್ಳೆ ನಾಲೆಡ್ಜ್ನ ಗೇನ್ ಮಾಡಿ, ಒಳ್ಳೆ ನಾಲೆಡ್ಜ್ನ ಗೇನ್ ಮಾಡಿದ್ರೆ ನೀವು UPSC ಪಾಸ್ ಮಾಡೋದು ಯಾವುದೇ ಥರದ್ದು ದೊಡ್ಡ ವಿಚಾರ ಅಲ್ಲ. ಯಾಕೆಂದರೆ ನಿಮ್ಗೆ ಆ ಥರ ನಾಲೆಡ್ಜು ಅಲ್ಲಿ ಬಿಲ್ಡ್ ಆಗಿರುತ್ತೆ, ಗೊತ್ತಾಗ್ತದೆ. ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪೇರೆಂಟ್ಸು ಅಷ್ಟೇ ನಿಮ್ಮ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಚೆನ್ನಾಗಿರೋ ಕಾಲೇಜ್ಗಳಿಗೆ ಚೆನ್ನಾಗಿ ಕೊಡಿಸಿ, ಫೆಸಿಲಿಟೀಸ್ ಇರೋ ಕಾಲೇಜ್ಗೆ ಕಳಿಸಿದ್ರೆ ಒಳ್ಳೆ ಮುಂದೆ ಅದು ಹೆಲ್ಪ್ ಆಗುತ್ತೆ ಹೊರತು ಈಗಲಿಂದಲೇ ಅವ್ರಿಗೆ ಪ್ರೆಷರ್ ಹಾಕೋಕ್ಕೆ ಹೋಗ್ಬೇಡಿ. UPSC ಮಾಡಬೇಕು, ನೀನು IAS ಆಗಬೇಕು, IPS ಆಗಬೇಕು ಅಂತ. ಅವ್ರಿಗೆ ನಾಲೆಡ್ಜ್ ಕೊಡಿ, ತುಂಬ ಸೊಸೈಟಿ ನಾಲೆಡ್ಜ್ ಕೊಡಿ, ಪ್ರೆಸೆಂಟ್ ನಾಲೆಡ್ಜ್ ಕೊಡಿ. ಅದನ್ನು ಒಂದು ಸಬ್ಜೆಕ್ಟ್ನ ಅಥವಾ ಒಂದು ವಿಷಯನ ಅರ್ಥೈಸೋ ಮಾಡೋಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ಹುಡುಗರಿಗೆ ಅರ್ಥ ಆಗ್ತಿದೆಯಾ, ಚಿಕ್ಕ ಮಕ್ಕಳಿದ್ರೆ ಆಮೇಲೆ ಅವರ ಮೇಲೆ ಡಿಗ್ರಿ ಆದಮೇಲೆ ಅವರೇ ಅರ್ಥ ಮಾಡ್ಕೊತಾ ಹೋಗ್ತಾರೆ ಮತ್ತು ಅದನ್ನು ಕಲಿತಾ ಹೋಗ್ತಾರೆ. ಹಾಗಾಗಿ ನ್ಯೂಸ್ ಪೇಪರ್ನ ಪ್ರತಿದಿನ ಮನೆಗೆ ಒಂದು ಕನ್ನಡ, ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ನ ತರಿಸಿ ನ್ಯೂಸ್ ಪೇಪರ್ ನೀವು ಓದೋಕ್ಕೆ ಪ್ರಾರಂಭ ಮಾಡಿ. ಫಸ್ಟ್ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಆಟೋಮೆಟಿಕಲಿ ಓದ್ತಾರೆ. ಒಂದು ಹಾರ್ಡ್ಲಿ ಹಾಫ್ ಆನ್ ಅವರ್ ನೀವೇನಾದರೂ ನ್ಯೂಸ್ ಪೇಪರ್ ಮೇಲೆ ಸ್ಪೆಂಡ್ ಮಾಡಿದ್ರೆ ಅದನ್ನು ನೋಡಿ ಮಕ್ಕಳು ಕಲಿತವೆ, ಗೊತ್ತಾಗ್ತದೆ. ಹಾಗಾಗಿ ಈಗಿನ ಜೆನ್ಜಿ ಕಿಡ್ಸ್ ಅಂತೂ ನ್ಯೂಸ್ ಪೇಪರ್ ಓದೋದೇ ಇಲ್ಲ. ನ್ಯೂಸ್ ಪೇಪರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಹಾಗಾಗಿ ಏನಾದರೂ ಈ ಕಾಂಪಿಟೇಟಿವ್ ಬಗ್ಗೆ ಏನಾದರೂ ಸಲಹೆಗಳಿದ್ದರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಸಜೆಸ್ಟ್ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿಲ್ಲ.